ಒಂದ್ಸಲಿ ನಮ್ಮ ಖ್ಯಾತ ಹಾಸ್ಯ ಲೇಖಕ MS ನರಸಿಂಹಮೂರ್ತಿ ಅವರು ನಂಗೆ ಪಕ್ಕದಲ್ಲಿ ಕೂತಿದ್ರು. ಅವರು ಕಾರ್ಯಕ್ರಮ ಆದಮೇಲೆ ನನ್ನ ಹತ್ರ ಹೇಳಿದರು, ಡುಂಡಿರಾಜ್, ಹೀಗೆ ನೀವು ಗಂಡಸರು ಹೆಂಡತಿಗೆ ಹೆದರ್ಕೊಡ್ತಾರೆ ಅಂತ ಜನರಲೈಸ್ ಮಾಡಬಾರ್ದು, ಅದು ನಿಮ್ಮ ಪರ್ಸನಲ್ ಪ್ರಾಬ್ಲಮ್ ಇರ್ಬೋದು. ನಾನೇನು ಹೆಂಡತಿಗೆ ಹೆದರಲ್ಲ, ನಮ್ಮದು ಲವ್ ಮ್ಯಾರೇಜು, ಹಾಗೆ ಹೀಗೆ ಅಂತ ಹೇಳಿದರು. ನಾನು ಅವ್ರ ಹತ್ರ ವಾದ ಮಾಡೋಕ್ಕೆ ಹೋಗಲಿಲ್ಲ. ಯಾಕೆಂತ ನನಗಿಂತ ಭಾಳ ಹಿರಿಯ ಲೇಖಕರು, ವಯಸ್ಸಿನಲ್ಲೂ ಹಿರಿಯರು, ಮತ್ತು ನನ್ನ ಕಾರ್ಯಕ್ರಮಕ್ಕೆಲ್ಲ ಕರ್ಕೊಂಡು ಹೋಗ್ತಾರೆ. ಅವ್ರ ಹತ್ರ ನಿಷ್ಠೂರ ಬೇಡ ಅಂದ್ಬಿಟ್ಟು ಆಯಿತು ಸರ್ ಅಂದೆ. ಆಮೇಲೆ ಮನೆಗೆ ಹೋಗಿ ಅವ್ರ ಮಾತು ನೆನೆಸ್ಕೊಂಡು ಒಂದು ಪದ್ಯ ಬರೆದೆ. ಜಗತ್ತಿನಲ್ಲಿ ಇರುವುದೇ ಎರಡು ರೀತಿಯ ಗಂಡಂದಿರು, ಜಗತ್ತಿನಲ್ಲಿ ಇರುವುದೇ ಎರಡು ರೀತಿಯ ಗಂಡಂದಿರು, ಹೆಂಡತಿಗೆ ಹೆದರುವವರು ಮತ್ತು ಹೆದರುವುದಿಲ್ಲ ಎಂದು ಸುಳ್ಳು ಹೇಳುವವರು ಅಂತ. ನಾನು ಅಭ್ಯಾಸ ಬಲದಿಂದ ಈ ಕಡೆ ಕೈ ತೋರಿಸಿದೆ. ಜೋಗಿ ಬಗ್ಗೆ ಹೇಳಿದ್ದಲ್ಲ ದಯವಿಟ್ಟು ಅವರು, ಯಾಕಂದ್ರೆ ನೆಕ್ಸ್ಟ್ ಅವ್ರು ಭಾಷಣ ಮಾಡುವಾಗ ನನಗೆ ವಾಪಸ್ ಬೇಜಾರು ಮಾಡಿಕೊಂಡು. ಹೀಗೆ ಇದು ಹೆಂಡತಿಯ ಬಗ್ಗೆನೇ ಬರೀ ಇಡೀ ಪುಸ್ತಕ ಇದೆ ಅಂತ ದಯವಿಟ್ಟು ತಿಳ್ಕೊಬೇಡಿ. ಇದು ಒಂದು ಲೇಖನ ಮಾತ್ರ, ನೀವು ಹೆಂಡತಿಗೆ ಹೆದರುತ್ತೀರಾ ಅಂತ. ಇದು ಎಲ್ಲರೂ ಓದಬೇಕಾದ ಲೇಖನ ಬೇಕು, ಬರೀ ಗಂಡಸರು ಮಾತ್ರ ಓದಬೇಕಾಗಿಲ್ಲ, ಮದುವೆ ಆಗದವರು ಓದ್ಬೋದು. ಯಾಕಂದರೆ ಅವರಿಗೆ ಅನುಭವಕ್ಕೆ ಸಿಗುತ್ತೆ ಏನೇನು ನಾವು ಹೆಂಗೆ ಅಂತ ಹೇಳಿ. ಆಮೇಲೆ ಹೆಣ್ಮಕ್ಳು ಇದನ್ನು ಯಾಕೆ ಓದಬೇಕು ಅಂತ ಯಾರೋ ಕೇಳಿದರು. ಹೆಂಗಸರು ಇದನ್ನು ಓದಬೇಕು, ಯಾಕಂದರೆ ಇದನ್ನು ನೋಡಿದ ಮೇಲೆ ತನ್ನ ಗಂಡ ನನಗೆ ಹೆದರ್ತಾನೋ ಇಲ್ಲೋ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಅಕಸ್ಮಾತ್ ಹೆದರೋದಿಲ್ಲ ಅಂತ ಸೂಕ್ತ ಕ್ರಮ ತಗೋಬಹುದು ಅವರು ಅಂತ. ಹಾಗಾಗಿ ಎಲ್ಲರೂ ಓದಬೇಕಾದ ಲೇಖನ.